ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನುಗ್ಗೆ ಸೊಪ್ಪಿಂದ ಪಕೋಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಫಸ್ಟ್ಗೆ ಇಂಗ್ರೀಡಿಯೆಂಟ್ಸ್ನ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು 3 ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು, ಹಾಗೆ ನುಗ್ಗೆ ಸೊಪ್ಪು 1/3 ಕಪ್ ಆಗೋಷ್ಟು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈ ಥರ ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಫ್ ಮೂನ್ ಶೇಪಲ್ಲಿ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಈ ಥರ ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೊಂಡು ಬಿಡೋಣ. ಅದೆಲ್ಲ ಸಪ್ರೇಟ್ ಆಗೋವರೆಗೂ ಕಲಿಸ್ಕೊಳ್ಳೋಣ. ಇವಾಗ ಅದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಜೀರಿಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ ಮೇಲೆ ಕೊನೆಗೆ ಕಡಲೆ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸತಿ ಈ ಥರ ಕೈಯಲ್ಲೇ ಕಲಿಸ್ಕೊಂಡ್ಬಿಡಿ, ನೀರು ಹಾಕ್ದಲ್ಲೇ. ಈರುಳ್ಳಿ ಸಿಪ್ಪೆ ಬಿಡಿಸಿರ್ತೀವಲ್ಲ, ಅದೇ ನೀರು ಬಿಟ್ಕೊಂಡಿರುತ್ತೆ. ಅದೇ ನೀರು ಸಾಕಾಗುತ್ತೆ. ಆಲ್ಮೋಸ್ಟ್ ಒಂದು 3/4 ಭಾಗ ಅದರಲ್ಲೇ ಕಲಿಸ್ಕೊಬಿಡ್ಬೋದು. ಈ ಥರ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ಒಂದು 2 ಸತಿ ಕೈಯಲ್ಲಿ ಒಂದು 4ರಿಂದ 5 ಡ್ರಾಪ್ ಬರೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಂಡು ಬಿಡೋಣ ಕೈಯಲ್ಲಿ ನೋಡಿ. ಈ ಥರ ಮೆತ್ಕೊಳ್ಳೋಣ ಕ್ಲೀನಾಗಿ. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿರೋಣ. ಇವಾಗ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ರೆ ಈ ಥರ ಒಂದು ಸ್ವಲ್ಪ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ನೋಡಿ, ಇಲ್ಲಿ ಆಲ್ರೆಡಿ ಎಣ್ಣೆ ಕಾದ್ಬಿಟ್ಟಿದೆ. ನಾನು ಈ ಥರ ಪಕೋಡಾನ ಈ ಥರ ಶೇಪಲ್ಲಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹಾಕ್ಕೋಬೋದು ನೀವು. ನಾನು ಈ ಥರ ಹಾಗೆ ಕೈಯಲ್ಲಿ ಫ್ರೀಯಾಗಿ ಸುಮ್ಮನೆ ಬಿಡ್ತಾಯಿದ್ದೀನಿ. ಪಕೋಡ ಹಾಕುವಾಗ ಗ್ಯಾಸ್ನ ಸಿಮ್ಮಲ್ಲಿಡಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಸಿಡಿಯುತ್ತೆ. ಈ ಥರ ಕ್ಲೀನಾಗಿ ನಿಧಾನಕ್ಕೆ ಪಕೋಡನ ಬಿಟ್ಕೋಬೋದು. ಒಂದು 2 ನಿಮಿಷ ಆಗೋವರೆಗೂ ಈ ಥರ ತಿರುಗಿಸ್ಕೊಳ್ಳಿ. 2 ನಿಮಿಷ ಆದಮೇಲೆ ಈ ಥರ ಒಂದು 2 ನಿಮಿಷ ತಿರುಗಿಸ್ಕೊಂಡು ಆಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಿ ಅದನ್ನು. ಅದು ಫುಲ್ ನೊರೆ ಬರ್ತಿರೋದೆಲ್ಲ ಹೋಗುತ್ತೆ. ಹೋಗಿ ಈ ಥರ ಕಾಣಿಸುತ್ತೆ. ಈ ಥರ ಕಾಣಿಸಿದ್ಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ತಕ್ಕೊಂಡು ಸರ್ವ್ ಮಾಡ್ಕೋಬೋದು. ಈ ಥರ ಸರ್ವ್ ಮಾಡ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ. ಈ ಥರ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.